ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಮಗೆ ಜೀವದ ಬೆಲೆ ಗೊತ್ತಾಗಬೇಕಾದ್ರೆ ಆಸ್ಪತ್ರೆಗೆ ಒಂದು ಸಲ ವಿಸಿಟ್ ಮಾಡಬೇಕು. ನಮಗೆ ಹಣದ ಬಗ್ಗೆ ಗೊತ್ತಾಗಬೇಕಾದ್ರೂ ಕೂಡ ಒಂದು ಸಲ ಆಸ್ಪತ್ರೆಗೆ ವಿಸಿಟ್ ಮಾಡಬೇಕು. ನಮಗೆ ಸಮಯದ ಬೆಲೆ ಗೊತ್ತಾಗಬೇಕಾದ್ರೂ ಕೂಡ ಒಂದು ಸಲ ಆಸ್ಪತ್ರೆಗೆ ವಿಸಿಟ್ ಮಾಡಬೇಕು. ಹಾಗೆಯೇ ಸಂಬಂಧದ ಬೆಲೆ ಗೊತ್ತಾಗಬೇಕಾದ್ರೂ ಕೂಡ ಆಸ್ಪತ್ರೆಗೆ ವಿಸಿಟ್ ಮಾಡಬೇಕು. ಹಾಗೆಯೇ ಜೀವನದ ಬಗ್ಗೆ ಗೊತ್ತಾಗಬೇಕಾದ್ರೂ ಕೂಡ, ಜೀವದ ಬಗ್ಗೆ ಗೊತ್ತಾಗಬೇಕಾದ್ರೂ ಕೂಡ ಒಂದು ಸಲ ಆಸ್ಪತ್ರೆಗೆ ಭೇಟಿ ಕೊಡಬೇಕು. ಹಾಗ ತಾನೇ ಕಣ್ಣು ತೆರಿತಾ ಇರತಕ್ಕಂತಹ ಕಂದಮ್ಮನನ್ನು ಅಲ್ಲಿ ನೋಡ್ತೇವೆ. ಇನ್ನು ಸ್ವಲ್ಪದರಲ್ಲೇ ಕಣ್ಣು ಮುಚ್ಚುತ್ತಾ ಇರೋ ಜೀವನ ಕೂಡ ನಾವಲ್ಲಿ ನೋಡ್ತೇವೆ. ನಮಗೆ ಅದಿಲ್ಲ ಇದಿಲ್ಲ ಅಂತ ಕುಂದು ಕೊರತೆಗಳೇ ನಮ್ಮ ಸುತ್ತ ಎದ್ದು ಕಾಣ್ತವೆ. ಯಾವುದನ್ನು ನೋಡಬೇಕಾಗಿತ್ತೋ ಅದು ನೋಡಿರೋದಿಲ್ಲ. ನಮಗೆ ಭಗವಂತನವ ಇಷ್ಟೆಲ್ಲ ಕೂಡ ಸುಂದರದ ಸೃಷ್ಟಿಯನ್ನು ಕೊಟ್ಟಿದ್ದಾನೆ. ನಮಗೆ ನೋಡೋ ದೃಷ್ಟಿನಲ್ಲೇ ಅಭಾಸ ಕಾಣಿಸ್ತಾ ಇದೆ. ನಮ್ಮ ಒಂದು ಸಮಷ್ಟಿಗೆ ಗೋಚರಾಗಬೇಕಾದ್ರೆ ಸಮಷ್ಟಿ ಪ್ರಜ್ಞೆಯಿಂದ ಕಾಣಬೇಕಾಗತ್ತೆ ನಾವು. ಅದಕ್ಕಾಗಿ ಈ ದಿನ ಇರ್ತಕ್ಕಂತಹ ಈ ಸುಪ್ರಭಾತದ ಅದೃಷ್ಟದಲ್ಲಿ ಎಲ್ಲ ಒಂದಷ್ಟು ಬದಲಾವಣೆಯಾದೀತು. ಬಹುಶಃ ನಮ್ಮ ಎಲ್ಲ ಕಷ್ಟಗಳಿಗೆ ಬದಲಾವಣೆಯ ಕೀ ಇದೇ ಆಗಿದ್ದರೆ, ಇವತ್ತಿನ ದಿನದ್ದೇ ಆಗಿದ್ದರೆ, ಅದಕ್ಕಾಗಿ ಏನು ಮಾಡ್ತಿರ್ತಾವೆ ಅಂತಂದರೆ, ಈ ದಿನ ಇರ್ತಕ್ಕಂತಹದ್ದು ಏನು ಹೇಳುತ್ತೆ ಗೊತ್ತಾ? ಆನೆಗೆ 2 ಕಬ್ಬಿನ ಜಲ್ಲೆ ಕೊಡಬೇಕಂತೆ ನಿಮ್ಮ ಕಷ್ಟಗಳಿಗೆ ತಿಶ್ರೀ ಇಡಲು. ಬಹುಶಃ ಇಷ್ಟೆಲ್ಲ ಮಾಡಿ ಆಗದಿದ್ದರೆ ಎಲ್ಲೇ ತೊಗೊಂಡು ಕೊಡೋದು ಗುರುಗಳೇ? ಆನೆಗೆ ಸಾಧ್ಯ ಆಗುವವರಿಗೆ ಆಗಲಿಲ್ಲ. ಇವತ್ತು ನೀವು ಆ ಆನೆಯ ತಲೆಯನ್ನು ಹೊತ್ತಿರ್ತಕ್ಕಂತಹ ಗಣಪನ ಕುರಿತು ಒಮ್ಮೆ ಪ್ರಾರ್ಥನೆ ಮಾಡುವಂಥದ್ದು. ಯಾಕೆ ಗೊತ್ತಾ? ಇವತ್ತಿರುವಂಥ ನಕ್ಷತ್ರವೇ ಅಂಥದ್ದು. ಆ ನಕ್ಷತ್ರಕ್ಕೆ ಅಧಿಪತಿಯು ಕೇತು ಆಗಿರ್ತಾನೆ. ಮೂಲಕ್ಕೆ ಕೇತುವಿನ ಅಧಿದೇವತೆ ಆಗಿರ್ತಾರೆ. ಗಣಪನನ್ನು ಕುರಿತು ಪ್ರಾರ್ಥನೆ ಮಾಡುವಂಥದ್ದು. ಅಂತಹ ಗಣಾನ ಆಂತ್ವ ಗಣಪತಿಗುಂ ಹವಾಮಹೇ ಕವಿಂ ಕವೀನ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣ ಸ್ವತ ಆನಶೃಣ್ವನ್ನೋತಿ ಬಿಸೀದ ಸಾಧನಂ ಮಹಾಗಣಾಧಿಪತಯೇ ನಮಃ ಮಂತ್ರವನ್ನು ಕೇಳಿಸ್ಕೊಳ್ಳೋದು, ಅಥವಾ ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್ ಮಂತ್ರವನ್ನು ಹೇಳುತ್ತಾ ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ಇದೇ ದಿನ ಆಹಾರವನ್ನು ಕೊಡಿ. ಯಾಕೆ ಗೊತ್ತಾ? ಇವತ್ತಿರ್ತಕ್ಕಂಥ ದಶಮಿ ನಿಮ್ಮನ್ನು ಎಲ್ಲೋ ಒಂದು ಕಡೆ ನಿಮ್ಮದಾಗಿರೋ ಕೆಲಸದಲ್ಲಿ ಸಕ್ಸಸ್ಸನ್ನು ಮಾಡಿಕೊಡುತ್ತೆ. ಶುಭಂ ಭೂಯಾತ್. ಒಳಿತಾಗಲಿ.